ಮಂಗಳೂರು ವಿಶ್ವವಿದ್ಯಾನಿಲಯದ BA 5ನೇ ಸೆಮಿಸ್ಟರ್ನ ಆರ್ಥಿಕಾಭಿವೃದ್ಧಿ ವಿಷಯಕ್ಕೆ ಸಂಬಂಧಿಸಿದ ಈ ಕಂಟೆಂಟ್ ಉಪನ್ಯಾಸ ಮಾಲಿಕೆಗೆ ನಾನು ಎಂ ಚನ್ನಪೂಜಾರಿ, ಸಹ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ವಿಜಯ ಕಾಲೇಜು ಮುಲ್ಕಿ, ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. Today let me speak on Schumpeter's theories of economic development. Let me now discuss on future of capitalism. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಭವಿಷ್ಯ ಏನು? ಡಿಕ್ಲೈನ್ ಆಫ್ ಕ್ಯಾಪಿಟಲಿಸಮ್, ಯಾವ ಕಾರಣಕ್ಕಾಗಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕುಸಿದು ಬೀಳ್ತದೆ, causes for its decline and emergence of socialism. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕುಸಿದು ಬಿದ್ದ ನಂತರ ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಯಾವ ರೀತಿಯಲ್ಲಿ ಅಲ್ಲಿ ಕಂಡು ಬರ್ತದೆ ಅನ್ನೋ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡುವ. The main learning objectives of this topic is to make learner understand Schumpeter's economic development process, in which innovation and entrepreneur play a very important role, and to understand business cycle in a capitalistic economy, how it plays a very decisive role. After learning this topic, my dear students are able to know, they would be able to understand decline of capitalism is inevitable. ಆರ್ಥಿಕ ಅಭಿವೃದ್ಧಿಯ ವಿವಿಧ ಮಜಲುಗಳಲ್ಲಿ, ಹಂತಗಳಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಒಂದಲ್ಲ ಒಂದು ದಿವಸ ಅದು ಕುಸಿದು ಬೀಳ್ತದೆ ಅಂತಕ್ಕಂಥ ವಿಚಾರ. ಸ್ಟೂಡೆಂಟ್ ವುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಟು ಎಕ್ಸ್ಪ್ಲೈನ್ ದ ಕಾಸಸ್ ಫಾರ್ ಡಿಕ್ಲೈನ್ ಆಫ್ capitalism, and they can also identify how socialism emerges after capitalism. In the previous discussion, you learned meaning of business cycles, stages of business cycle, explanation of boom period and depression period, and entrepreneur's role in business cycle. ಈ ಹಿಂದಿನ ನಮ್ಮ ಉಪನ್ಯಾಸದಲ್ಲಿ ತಾವು ವಾಣಿಜ್ಯ ಚಕ್ರದ ಬಗ್ಗೆ, ವಾಣಿಜ್ಯ ಚಕ್ರದ ವಿವಿಧ ಹಂತಗಳ ಬಗ್ಗೆ ಮತ್ತು ಅದರಲ್ಲಿ ಮುಖ್ಯವಾಗಿ ಉತ್ತುಂಗತೆ ಮತ್ತು ಆರ್ಥಿಕ ಮುಗ್ಗಟ್ಟುಗಳ ಬಗ್ಗೆ, ಆಮೇಲೆ ಉದ್ಯಮ ಸಾಹಸಿಯ ಪಾತ್ರ ಏನು ಈ ಬಿಸ್ನೆಸ್ ಸೈಕಲ್ನನ್ನು ತಡೆಯುವಲ್ಲಿ, ಅದರ ಬಗ್ಗೆ ನಾವು ವಿಶದವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. Today let me talk on the future of capitalism. In an economic development, the capitalists, the entrepreneurs play a very important role. Schumpeter believed that capitalism would end, paving way for socialism. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಬೆಳೆದು ಒಂದು ಹಂತವನ್ನು ತಲುಪಿದ ನಂತರ ಸಮಾಜಶಾಹಿ ಆರ್ಥಿಕ ವ್ಯವಸ್ಥೆ ಬರುತ್ತೆ ಅಂತಕ್ಕಂಥದ್ದನ್ನು ಅವನು ಹೇಳಿರ್ತಾನೆ. Schumpeter agrees with Karl Marx thesis that capitalism is self-destructive. ಕಾರ್ಲ್ ಮಾರ್ಕ್ಸ್ ಹೇಳುವ ರೀತಿಯಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಕ್ಯಾಪಿಟಲಿಸಂ ಒಂದು ಹಂತಕ್ಕೆ ಬೆಳೀತದೆ, ಆಮೇಲೆ ತನ್ನ ಬೆಳವಣಿಗೆಯಿಂದಾಗಿಯೇ ಅದು ಕುಸಿದು ಬೀಳುವ ಸಾಧ್ಯತೆ ಉಂಟು ಅಂತಕ್ಕಂಥದ್ದನ್ನ ಕಾರ್ಲ್ ಮಾರ್ಕ್ಸ್ ತನ್ನ ಸಿದ್ಧಾಂತದಲ್ಲಿ ಇದನ್ನು ಮಂಡಿಸಿದ್ದಾನೆ. According to Schumpeter, capitalism has itself the seeds of its own destruction and ultimately it will come to an end ಅಂತ ಹೇಳ್ತಾನೆ. Schumpeter ಹೇಳೋ ಪ್ರಕಾರ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಬೆಳೆದು ಬೆಳೆದು ಒಂದು ಹಂತ ತಲುಪಿದ ಮೇಲೆ ಅದು ಯಾಕೆ ಅಧಪತನ ಆಗತ್ತೆ, ಅದರ ಒಂದು ಬೀಜ ಸ್ವರೂಪದಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅಡಗಿಕೊಂಡಿದೆ ಅನ್ನೋ ವಿಚಾರವನ್ನ Schumpeter ಹೇಳ್ತಾನೆ. The very success of capitalism will bring about its decay.
It will not die for any economic limitation, but die for the institutional deficiencies. That means, in a capitalism, the institutional framework which is conducive, favorable for the growth of capitalism, that leads to the very growth of capitalism. Ultimately, when the favorable the institutions which are necessary for capitalism and its growth, it will disappear from the society, and it will lead to the withering away of capitalism, as it was visualized by Schumpeter. Causes for decline of capitalism, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಯಾವ ಕಾರಣಕ್ಕಾಗಿ ಅದು ಕುಸಿದು ಬೀಳ್ತದೆ? ಅಕಾರ್ಡಿಂಗ್ ಟು ಶಂಪೀಟರ್, capitalism attained its end due to following reasons. The decadence of the entrepreneurial function. Decadence of the entrepreneurial function means an entrepreneur is a self-motivated person. ಸ್ವಯಂ ಆಸಕ್ತಿಯಿಂದ ಅವನು ವ್ಯಾಪಾರಕ್ಕೆ ಬರ್ತಾನೆ ಹೊರತು ಇನ್ನೊಬ್ರು ಹೇಳಿ ಅಥವಾ ಒಂದು ಬ್ಯೂರೋಕ್ರಾಟಿಕ್ ಸಿಸ್ಟಮಿನಲ್ಲಿ ಕೆಲಸ ಮಾಡುವಂತ ವ್ಯಕ್ತಿಯಾಗಿ ಅವನು ಇರೋದಿಲ್ಲ. ಯಾವಾಗ ಉದ್ಯಮ ಸಾಹಸಿಗಳು ಮತ್ತು ನಾವು ಎಂಟರ್ಪ್ರನರ್ಸ್ ಅಂತ ಏನು ಕರಿತೇವೆ, ಅವರ ಮೇಲೆ ಮತ್ತೊಂದು ವ್ಯವಸ್ಥೆ ಕಂಡು ಬಂದಾಗ, ಯು ಡೂ ದಿಸ್ ಅಂಡ್ ದ್ಯಾಟ್ ಅಂತ ಹೇಳ್ತಕ್ಕಂಥ ಒಂದು ಡಿಕ್ಟೇಟೋರಿಯಲ್ ಆಟಿಟ್ಯೂಡ್ ಅವ್ರಿಗಿಂತ ಮೇಲೆ ಇದ್ದಾಗ ಅವರಲ್ಲಿ ಇರುವಂತಹ ಸೆಲ್ಫ್ ಮೋಟಿವೇಶನ್ ಉಂಟಲ್ಲ, ಅದು ಕಡಿಮೆ ಆಗ್ತದೆ. ದಿಸ್ ಇಸ್ ಒನ್ ರೀಸನ್. ಸೆಕೆಂಡ್ಲಿ, ದ ಡಿಸೆಂಟಿಗ್ರೇಷನ್ ಆಫ್ ಬೂರ್ಜುವಾ ಫ್ಯಾಮಿಲಿ. ದಟ್ ಮೀನ್ಸ್ ದ ಬೂರ್ಜುವಾ ಫ್ಯಾಮಿಲಿ, in the sense which believes in the private property and the structure of capitalism, due to various reasons it will disappear. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆ ಮತ್ತು ಉಗಮದ ಮೂಲ ಸ್ವರೂಪವಾಗಿರ್ತಕ್ಕಂಥ ಬೂರ್ಜುವಾ ಫ್ಯಾಮಿಲಿ ಅಥವಾ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಂತಹ ಒಂದು ವ್ಯವಸ್ಥೆ ಏನಿದೆ, ಆ ವ್ಯವಸ್ಥೆಯಲ್ಲಿಯೇ ಒಂದು ತರಹದ ಏನು ಬಿಕ್ಕಟ್ಟು, ಇನ್ ದ ಸೆನ್ಸ್ ಇಟ್ಸ್ disintegrates. Thirdly, the destruction of the institutional framework of the capitalist society. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಬೇಕಾದಂತ ಒಂದು ಸಾಮಾಜಿಕ ವ್ಯವಸ್ಥೆ ಇರಬೇಕು. ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಫಾರ್ ಎಕ್ಸಾಂಪಲ್, ದ law of inheritance and succession, right to enjoy the private property, these are the necessary institutions which are favorable for a capitalist society, and it will destruct. The decadence of the entrepreneurial function. According to capitalism, according to Schumpeter, capitalism can maintain itself only so long as innovators, entrepreneurs behave like knights and planners. So, in the opinion of Schumpeter, capitalism will work and operate so long as they have a full freedom. The self-motivation, that is the self-development, or what we call a motivation. So long as this motivation is there, they will do hard work, and the entrepreneur will be recognized in the economic community. Daring and innovators, entrepreneurs, are being destroyed by capitalist system itself. ಅಂತ ಹೇಳಿದ್ರೆ, ಈ ಎಂಟರ್ಪ್ರನರ್ಸ್ ಯಾರಿರ್ತಾರೆ, ಉದ್ಯಮ ಸಾಹಸಿಗಳು, ವ್ಯಾಪಾರ ಮಾಡ್ತಕ್ಕಂಥವ್ರು ಯಾರಿರ್ತಾರೆ, ಕರೇಜಿಯಸ್, ಯಂಗ್, ಡ್ಯಾರಿಂಗ್, ಎನರ್ಜೆಟಿಕ್ ಎಂಟರ್ಪ್ರನರ್ಸ್ ಯಾರಿರ್ತಾರೆ, ಅವರನ್ನ ಮತ್ತೊಂದು ವ್ಯವಸ್ಥೆ ತನ್ನ ಕಬ್ಜೆ ಒಳಗಡೆಗೆ, ತನ್ನ ಹಿಡಿತದ ಒಳಗಡೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಾಗ, ದಟ್ ಮೀನ್ಸ್ ಬ್ಯೂರೋಕ್ರಟೈಸೇಷನ್ ಆಫ್ ದ ಎಂಟರ್ಪ್ರನೋರಿಯಲ್ ಆಕ್ಟಿವಿಟಿ. ಅಂದ್ರೆ ಉದ್ಯಮ ಸಾಹಸಿ ಚಟುವಟಿಕೆಯನ್ನು ಆಡಳಿತಕರಣ ಮಾಡುವುದು ಅಥವಾ ಅವ್ರ ಮೇಲೆ ಇನ್ನೊಂದು ಆಡಳಿತ ವ್ಯವಸ್ಥೆ ಹುಟ್ಕೊಳ್ಳೋದು. ಆಗ ಇವರಿಗೆ ಸೆಲ್ಫ್ ಮೋಟಿವೇಶನ್ ಹೊರಟೋಗ್ತಾರೆ. ಇನ್ನೋವೇಟರ್ಸ್ ಆರ್ ದಿ ಎಂಟರ್ಪ್ರನರ್ಸ್ were replaced by new trained specialists called the lord of business, the joint stock companies, directors, and some people they dictate the entrepreneurs that you do this and that, so that the motivation will disappear. So ಈ ಕಾರಣಕ್ಕಾಗಿ ಕ್ಯಾಪಿಟಲಿಸಂ ಡಿಸ್ಇಂಟಗ್ರೇಷನ್ ಆಗುತ್ತೆ ಅನ್ನೋದನ್ನ ಶುಂಪೀಟರ್ ಹೇಳ್ತಾರೆ. ದ ಡಿಕೆಡೆನ್ಸ್ ಆಫ್ ದಿ ಎಂಟರ್ಪ್ರನೋರಿಯಲ್ ಫಂಕ್ಷನ್ ಫಾರ್ ದೀಸ್ ರೀಸನ್ಸ್.
New lords, in the sense, a new system undermines the functions and positions of the innovator, entrepreneur, the corporatization, or a government undertaking, or it is someone, a person who is above the entrepreneur, who dictates him. He is said to be the lord here. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಂಟರ್ಪ್ರನೋರಿಯಲ್ ತನ್ನ ಸ್ವಯಂ ಇಚ್ಛೆಯಿಂದ ಮಾಡ್ತಕ್ಕಂಥ ಕೆಲಸಗಳನ್ನ ಅವನು ಒಪ್ಕೊಳ್ಳೋದಿಲ್ಲ. ಹಿ ಡಿಕ್ಟೇಟ್ಸ್. ಹಾಗಾಗಿ ಸ್ವಯಂ ಅಭಿವೃದ್ಧಿ ಕಲ್ಪನೆ ಉಂಟಲ್ಲ ಎಂಟರ್ಪ್ರನರ್ ಅಲ್ಲಿ, ಅದು ನಾಶ ಆಗಿ ಹೋಗ್ತದೆ. ಮೇಡ್ ಇನ್ನೋವೇಷನ್ ಎ ರುಟೀನ್ ಆಕ್ಟಿವಿಟಿ. ಈಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತೇಳಿ ನಾವೇನು ಇವತ್ತಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಲ್ಲೋ, ಸಂಶೋಧನೆ ಮತ್ತು ಅಭಿವೃದ್ಧಿ, ಅದನ್ನ ಒಬ್ಬ ಸಂಶೋಧಕ ಸ್ವಯಂ ಆಸಕ್ತಿಯಿಂದ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ಇನ್ಯಾರೋ ಹೇಳ್ತಾರೆ, ಅವನಿಗೆ ಸಂಬಳ ಕೊಟ್ಟಿರ್ತಾರೆ, ಅವನಿಗೆ ರೆಮ್ಯುನೇಷನ್ ಕೊಡ್ತಾರೆ, ಅವನಿಗೆ ಕಂಡೀಷನ್ಸ್ ಹಾಕಿರ್ತಾರೆ, ನೀನ್ ಮಾಡ್ಬೇಕು ಹಾಗೆ ಹೀಗೆ ಅಂತೇಳಿ. ಸೊ ಒಂಥರ ಪಂಜರದೊಳಗಿನ ಗಿಳಿ ಆಗ್ತಾನೆ ಯಾರು, ಎಂಟರ್ಪ್ರನರ್. ದಿಸ್ ಈಸ್ ನಾಟ್ ಗುಡ್. ರುಟೀನ್ ಆಕ್ಟಿವಿಟಿ ಕ್ಯಾರಿಡ್ ಆನ್ ಇನ್ ಎ ಬಿಗ್ ಬಿಸಿನೆಸ್ ಥ್ರೂ ಹೈಲಿ ಟ್ರೈನ್ಡ್ ಮ್ಯಾನೇಜರ್ಸ್. ಬಿಸ್ನೆಸ್ ಅನ್ನ ಈ ತರ ಬ್ಯೂರೋಕ್ರಾಟೈಸೇಷನ್ ಮಾಡಿದಾಗ ಅದು ಇನ್ನೊಬ್ಬರ ಆಡಳಿತಕ್ಕೆ ಒಳಪಡ್ತದೆ. This reduces industrial bourgeois, their interest and all, to a class of wage earners. ಒಂದು ಕಾಲದಲ್ಲಿ ಈ ಎಂಟರ್ಪ್ರನರ್ಸ್ ಅಂತ ಹೇಳಿದ್ರೆ, ಹಿ ವಾಸ್ ದ ಲಾರ್ಡ್, ಹಿ ವಾಸ್ ದ ಕಿಂಗ್ ಅಂತ ನಾವೇನು ಕರಿತಾ ಇದ್ದೇವೆ. ಇವತ್ತು ಅವನು ಇನ್ನೊಬ್ಬರ ಅಡಿಯಾಳಾಗಿ ಕೆಲಸ ಮಾಡ್ತಕ್ಕಂಥದ್ದು, ಒಬ್ಬ ಕೂಲಿ ಕಾರ್ಮಿಕನಾಗಿ ಅಥವಾ ಕೂಲಿಯನ್ನು ಪಡ್ಕೊಳ್ಳುವನಾಗಿ ಮಾರ್ಪಡ್ತಾನೆ. ಇನ್ನೋವೇಟರ್, ಎಂಟರ್ಪ್ರನರ್ ವುಡ್ ಲಾಸ್ಟ್ ದಯರ್ ಮೋಟಿವೇಶನ್ ಅಂಡ್ ಇಂಟ್ರೆಸ್ಟ್. ದೇ ಜಸ್ಟ್ ಬಿಕಮ್ ದ ವೇಜ್ ಅರ್ನರ್ಸ್. ದಿಸ್ ಬ್ರಿಂಗ್ಸ್ ಡ್ಯಾಮೇಜಸ್ ಟು ದ ಫ್ರೇಮ್ವರ್ಕ್ ಆಫ್ ಕ್ಯಾಪಿಟಲಿಸಮ್. ಹಾಗಾಗಿ ಕ್ಯಾಪಿಟಲಿಸಮ್ ಈ ಕಾರಣಗಳಿಗಾಗಿ ಡಿಸ್ಇಂಟಿಗ್ರೇಷನ್ ಆಗುತ್ತೆ ಅನ್ನೋದನ್ನ ಶೋಂಪೇಟರ್ ತನ್ನ ಸಿದ್ಧಾಂತದಲ್ಲಿ ಮಂಡಿಸ್ತಾನೆ. ದ ಡಿಸ್ಇಂಟಿಗ್ರೇಷನ್ ಆಫ್ ಬೂರ್ಜುವಾ ಫ್ಯಾಮಿಲಿ. ದ ಬೂರ್ಜುವಾ ಫ್ಯಾಮಿಲಿ ಅಂತ ಹೇಳಿದ್ರೆ ಇಲ್ಲಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಒಂದು ಮೂಲಭೂತ ಸಾಂಸ್ಥಿಕ ವ್ಯವಸ್ಥೆ ಅಥವಾ ಒಂದು ಮೂಲಭೂತ ಕೌಟುಂಬಿಕ ವ್ಯವಸ್ಥೆ ಅಂತ ನಾವು ಅದನ್ನು ಕರಿತೇವೆ. ಎ ಫೇವರಬಲ್ ಎನ್ವೈರನ್ಮೆಂಟ್ ಅಷ್ಟೇ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಾತಾವರಣ, ಅದನ್ನು ಬೂರ್ಜುವಾ ಫ್ಯಾಮಿಲಿ ಅಂತ ನಾವಿಲ್ಲಿ ಕರಿತಾ ಇದ್ದೇವೆ. ಯಾವ ಕಾರಣಕ್ಕಾಗಿ ಈ ಬೂರ್ಜುವಾ ಫ್ಯಾಮಿಲಿ ದಟ್ ಈಸ್ ನೆಸರಿ ಫಾರ್ ದಿ ಗ್ರೋತ್ ಆಫ್ ದಿ ಕ್ಯಾಪಿಟಲಿಸಮ್ ಡಿಸ್ಇಂಟಿಗ್ರೇಷನ್ ಆಗುತ್ತೆ ಅಂತ ಹೇಳಿದ್ರೆ, ಕ್ಯಾಪಿಟಲಿಸಮ್ ಹ್ಯಾಸ್ ಎ ಟೆಂಡೆನ್ಸಿ ಟು ಲೀಡ್ ಟು ಡಿಸ್ಇಂಟಿಗ್ರೇಷನ್ ಆಫ್ ದ ಬೂರ್ಜುವಾ ಫ್ಯಾಮಿಲಿ. ಪೇರೆಂಟ್ಸ್ ಅಡಾಪ್ಟ್ ಎ ರ್ಯಾಷನಲಿಸ್ಟ್ ಆಟಿಟ್ಯೂಡ್ ಇನ್ ದ ಬಿಹೇವಿಯರ್ ಟುವಾರ್ಡ್ಸ್ ದೇರ್ ಚಿಲ್ಡ್ರನ್. ಹಿಂದೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಉಗಮ ಆಗುವಾಗ ಯಾವ ರೀತಿ ಮನೋಭಾವನೆಯನ್ನು ತಳೆದಿದ್ರು ಅಂತ ಮನೋಭಾವನೆ ಮುಂದುವರಿಯೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈಗ ಒಬ್ಬ ಕಲಿತಾನೆ, ಎಜುಕೇಶನ್ ತಗೊಳ್ತಾನೆ, ಟೆಕ್ನಿಷಿಯನ್ ಆಗ್ತಾನೆ, ಇಂಜಿನಿಯರ್ಸ್ ಆಗ್ತಾನೆ, ಗ್ರಾಜುಯೇಟ್ಸ್ ಆಗ್ತಾನೆ, ಅಥವಾ ಈವನ್ ಬಿಸ್ನೆಸ್ ಮೆನ್ ಆಗ್ತಾನೆ. ಅವನು ಇನ್ಯಾರದ್ದು ನಿರ್ದೇಶನದ ಒಳಗಡೆಗೆ ಆ ನಿರ್ದೇಶನ ಒಪ್ಪಿಕೊಂಡು ದುಡಿಯುವಂತ ವ್ಯವಸ್ಥೆ ಜಾರಿಗೆ ಬರ್ತದೆ. Family and parents start thinking of leisure, freedom and more comforts. See, ಈಗ ಕ್ಯಾಪಿಟಲಿಸಮ್ ಅಧಪತನಕ್ಕೆ ಹೋಗುವ ಹಂತದಲ್ಲಿ ಯಾವ ತರ ಒಂದು ಪ್ರವೃತ್ತಿ ಬೆಳೀತದೆ ಅಂತ ಹೇಳಿದ್ರೆ, ಫ್ಯಾಮಿಲಿ ಅಂಡ್ ಪೇರೆಂಟ್ಸ್ ಸ್ಟಾರ್ಟ್ ಥಿಂಕಿಂಗ್ ಆಫ್ ಲೀಜರ್ ಅಂಡ್ ಫ್ರೀಡಮ್ ಅಂಡ್ ಮೋರ್ ಕಂಫರ್ಟ್ಸ್. ಇಷ್ಟೇ ಸಂಬಳ ಸಾಕು, ನನಗೆ ಇಷ್ಟೇ ಸಾಕು, ಇಷ್ಟರಲ್ಲಿ ನಾನು ಬದುಕ್ತೇನೆ. ಈ ಮೆಂಟಾಲಿಟಿ ಬಂದಾಗ ನಮ್ಮ ಸೆಲ್ಫ್ ಮೋಟಿವೇಶನ್ದಾಗಿ ಹೊಸದನ್ನು ಸಾಧಿಸಬೇಕು ಅಥವಾ ಒಂದು ನೀಡ್ ಫಾರ್ ಅಚೀವ್ಮೆಂಟ್, ವಾಟ್ ವಿ ಕಾಲ್ ಅಚೀವ್ಮೆಂಟ್, ಸಾಧನೆ ಮಾಡಬೇಕು ಅಂತಕ್ಕಂಥ ಛಲ ಉಂಟಲ್ಲ, ಅದು ಕಡಿಮೆ ಆಗಿ ಹೋಗ್ತದೆ. ದೇರ್ ಟ್ರೆಡಿಷನಲ್ ಐಡಿಯಾಸ್ ಆಫ್ ಫ್ಯಾಮಿಲಿ ಈಸ್ ವೀಕೆಂಡ್. ಸಾಂಪ್ರದಾಯಿಕವಾಗಿ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಕೌಟುಂಬಿಕ ಹಿನ್ನೆಲೆ ಏನುಂಟು ಅದು ಬಹಳ ಕ್ಷೀಣಿಸ್ತಾ ಹೋಗ್ತದೆ. They will accumulate more wealth gradually disappear. That means the will to accumulate more wealth gradually disappears. ಹಿಂದೆ ಇದ್ದಂತ ಪ್ರವೃತ್ತಿ, ಸಂಪತ್ತಿನ ಬಗ್ಗೆ ಪ್ರವೃತ್ತಿ ಉಂಟು, ಆ ಒಂದು ದೃಷ್ಟಿಕೋನ ಬದಲಾವಣೆ ಆಗ್ತದೆ. The motivation of owning private kingdom or dynasty and the self motivation also will disappear. People focus more about leisure comforts than hard working and doing good business. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ಇದ್ದಂತಹ ಒಂದು ಸಾಂಸ್ಥಿಕ ರಚನೆ ಆಗಿರ್ಲಿ, ಕೌಟುಂಬಿಕ ರಚನೆ ಆಗಿರ್ಲಿ, ಸಾಮಾಜಿಕ ವ್ಯವಸ್ಥೆ ಆಗಿರ್ಲಿ, ಅವುಗಳ ದೃಷ್ಟಿಕೋನವೇ ಬದಲಾವಣೆ ಆಗುತ್ತೆ ಕ್ಯಾಪಿಟಲಿಸಮ್ನಲ್ಲಿ. ಸೊ ಇದರಿಂದಾಗಿ ಕ್ಯಾಪಿಟಲಿಸಮ್ ಡಿಸ್ಇಂಟಿಗ್ರೇಷನ್ ಆಗ್ತದೆ.
The disintegration of bourgeois family is also due to people more focus on leisure comforts than hard working and building business. The disintegration of family as a result of capitalist rationality discourages savings and capital firms. ಈಗ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಮೂಲ ಸತ್ವವೇ ಹೋದ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ತಾನು ಹೆಚ್ಚೆಚ್ಚು ಸಂಪಾದನೆ ಮಾಡಬೇಕು, ಆಮೇಲೆ ಹೆಚ್ಚೆಚ್ಚು ವೆಚ್ಚ ಮಾಡಬೇಕು, ಈ ಒಂದು ಪ್ರವೃತ್ತಿ ಕಡಿಮೆಯಾಗಿ ದಟ್ ಡಿಸ್ಕರೇಜಸ್ ಸೇವಿಂಗ್ಸ್ ಅಂಡ್ ಕ್ಯಾಪಿಟಲ್ ಫಾರ್ಮ್ಸ್. ಸೊ ಈ ತರ ಜನರಲ್ಲಿ ಈ ಹಿಂದಿನ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯ ಉತ್ತುಂಗತೆ ಅಥವಾ ಅದರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಪ್ರವೃತ್ತಿಗಳು ಕಡಿಮೆಯಾಗುವುದರಿಂದಾಗಿಯೇ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಡಿಕೆ ಆಗ್ತದೆ. The destruction of the institutional framework of the capitalist society. The cause of this causes the foundation of the decay of capitalism. The entrepreneur, by his own success, tend to destroy not only its economic and social functions, but also institutional framework within which he works. ನಾನು ಆಗಲೇ ಹೇಳಿದ್ದೇನೆ, ಯಾವನೇ ಒಬ್ಬ ಉದ್ಯಮ ಸಾಹಸಿ ಏನಿದ್ದಾನೆ ಆತ ಒಂದು ಸಂಶೋಧನಾ ಕೇಂದ್ರದಲ್ಲಿ ತಾನು ಸ್ವಯಂ ಸಂಶೋಧನೆ ಮಾಡಬೇಕು, ತಾನು ಸ್ವಯಂ ಆವಿಷ್ಕಾರ ಮಾಡಬೇಕು. ಅದು ಬಿಟ್ಟು ಬೇರೆಯವರು ನೀನು ಸಂಬಳಕ್ಕಾಗಿ ಕೆಲಸ ಮಾಡಬೇಕು, ನೀನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೇಳಿ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ಮೇಲಿನ ಒಂದು ಹಂತ ಕೆಳಗಿನವರಿಗೆ ಆದೇಶ ಮಾಡಲಿಕ್ಕೆ ಹೊರಟಾಗ ಏನಾಗುತ್ತೆ, ತನ್ನಿಂತಾನಾಗಿ ಅವರ ಸ್ವಯಂ ಪ್ರವೃತ್ತಿ ಕಡಿಮೆ ಆಗುತ್ತೆ ಅನ್ನೋದನ್ನ ಶುಂಪೀಟರ್ ಇಲ್ಲಿ ಉಲ್ಲೇಖಿಸ್ತಾನೆ. ಟೆಕ್ನಾಲಜಿಕಲ್ ಪ್ರೋಗ್ರೆಸ್, economies of scale in production and distribution, inevitable result is concentration of industry and big business. ಸೊ ಕಾಲಕ್ರಮದಲ್ಲಿ ಈ ಬಿಸ್ನೆಸ್ ಸ್ಟ್ರಕ್ಚರೇ ಬದಲಾವಣೆ ಆಗ್ತದೆ. ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇಕನಾಮಿಕ್ಸ್ ಆಫ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್, ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ದೀಸ್ ಆರ್ ಗೈಡೆಡ್ ಬೈ ಸಮ್ ಎಕ್ಸ್ಟರ್ನಲ್ ಫೋರ್ಸಸ್. ಹೊರಗಿನ ಒಂದು ವ್ಯವಸ್ಥೆ ಈ ಎಂಟರ್ಪ್ರನರ್ ಏನ್ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನಿರ್ದೇಶಿಸುವುದರಿಂದಾಗಿ ಅವರಿಗೆ ಸ್ವಯಂ ಆಸಕ್ತಿ ಕಡಿಮೆ ಆಗ್ತದೆ. ದ ಡಿಸ್ಟ್ರಕ್ಷನ್ ಆಫ್ ದ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಆಫ್ ದ ಕ್ಯಾಪಿಟಲಿಸ್ಟ್ ಸೊಸೈಟಿ ಈಸ್ ಎ ವೆರಿ serious factor here. This destroys capitalistic institutions like private property and freedom of contract, etc. The rise of trade unions destroys the free of contract. ಕಾಲಕ್ರಮದಲ್ಲಿ ಏನಾಗುತ್ತೆ, ಈ ಟ್ರೇಡ್ ಯೂನಿಯನ್ಸ್ ದೇ ಡಿಮಾಂಡ್ ಫಾರ್ ಸೋ ಮೆನಿ causes and all. This weakens the very growth of the capitalism. The rise of trade unions destroy the free of contract. The very success of capitalism is destroyed by the royal power. The progress of capitalism makes industrialists and merchants economically powerful, and they began to dominate in the political field. Capitalism breeds a class of intellectuals who develop a mentality, who hostile to existing social order, would propagate against the capitalism. ಕ್ಯಾಪಿಟಲಿಸಮ್ಮಿನ ಒಳಗಡೆಗೆ ಒಂದು ಹೊಸ ಒಂದು ವ್ಯವಸ್ಥೆ ಹುಟ್ಟುಕೊಳ್ತದೆ. ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನ ಇಷ್ಟಪಡದಂತ ಒಂದು ವ್ಯವಸ್ಥೆ ಅಲ್ಲಿ ಉದ್ಭವ ಆಗ್ತದೆ. ದಿಸ್ ರಿಸಲ್ಟ್ಸ್ ಇನ್ ವೀಕನಿಂಗ್ ಆಫ್ ಎಂಟರ್ಪ್ರನೋರಿಯಲ್ ಕ್ಲಾಸ್. ಕ್ಯಾಪಿಟಲಿಸಮ್ ಡಿಸ್ಟ್ರಕ್ಷನ್ ಆಗೋದ್ರಿಂದಾಗಿ ಏನಾಗುತ್ತೆ ಅಂತಕ್ಕಂಥದ್ದು ತಿಳ್ಕೋಬೇಕು. ದಿಸ್ ರಿಸಲ್ಟ್ಸ್ ಇನ್ weakening entrepreneurial class, destruction of the institution of private property, freedom of contract, removal of protective political barriers, declining of the driving force behind the capitalist progress. Totally, capitalist society would end, socialist society will emerge. At the end, capitalism would fade away. Capitalism in ತನ್ನ ಒಂದು ಬೆಳವಣಿಗೆಯಿಂದಾಗಿಯೇ ಅದು ಅತ್ಯುನ್ನತ ಹಂತಕ್ಕೆ ಹೋಗಿ ಅದು ಕೆಳಗಡೆಗೆ ಬೀಳ್ತದೆ. ಶುಂಪೀಟರ್ summarizes that capitalism is just like a cat chopped by butter in its throat. ಹೇಗೆ ಅಂತ ಹೇಳಿದ್ರೆ, ಬೆಣ್ಣೆಯನ್ನ ತಿಂದು ತಿಂದು ಒಂದು ಬೆಕ್ಕು ಬಹಳ ದೊಡ್ಡದು ಆಗಿ ಉಬ್ಬಿಕೊಂಡು ಆಮೇಲೆ ಬೆಣ್ಣೆಯೇ ಗಂಟಲಲ್ಲಿ ಸಿಕ್ಕಿ ಸತ್ತು ಹೋದ ಹಾಗೆ. That is this is the fate of capitalism.
ಆ, ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನೀವು ಪರಾಮರ್ಶನೆ ಮಾಡಬೇಕಾದ ಗ್ರಂಥವನ್ನು ಇಲ್ಲಿ ಕೊಟ್ಟಿದ್ದೇವೆ. ಹಾಗಾಗಿ ತಮಗೆ ಮನನ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ನಮಸ್ಕಾರ.